ಓಂ ಶಾರೀರಶ್ಚೋಭಯೇಪಿ ಭೇದೇನೈನಮಧೀಯತೆ. ಓಂ ಯಹ ಆತ್ಮನಿ ತಿಷ್ಠನ್ ಆತ್ಮನೋಂತರಃ ಯಂ ಆತ್ಮಾ ನ ವೇದ ಯಸ್ಯ ಆತ್ಮಾ ಶರೀರಂ ಯ ಆತ್ಮಾನಮಂತರೋ ಯಮಯತಿ ಏಷತೆ ಆತ್ಮ ಅಂತರ್ಯಾಮ್ಯಮೃತಃ. ಈ ಸೂತ್ರಕ್ಕೆ ನಾವು ತತ್ವಪ್ರದೀಪ ಮತ್ತು ತತ್ವಪ್ರಕಾಶಕ ಹೇಳುವ ಅಭಿಪ್ರಾಯಗಳನ್ನೆಲ್ಲ ನೋಡಿದ್ದೇವೆ. ಈಗ ಭಾಷ್ಯದೀಪಿಕ ನಾವು ನೋಡಬೇಕಾದದ್ದು. ಅಲ್ಲಿರುವ ಎಲ್ಲ ವಾಕ್ಯಗಳನ್ನು ನೋಡಬೇಕಾಗಿಲ್ಲ, ಕೆಲವು ವಾಕ್ಯಗಳನ್ನು ಅಲ್ಲಿದ್ದನ್ನು ಗಮನಿಸಿದರೆ ಸಾಕು. ಯಜ್ಜೀವ ಅಂತರ್ಯಾಮಿತ್ಯುಕ್ತಂ ಅಂತ ಮೊದಲು ಕೆಲವು ವಾಕ್ಯಗಳಲ್ಲಿ ಅದರ ಪೂರ್ವ ಪಕ್ಷ ತೋರಿಸಿದ್ದಾರೆ. ನ ಕೇವಲಂ ನ ಸ್ಮಾರ್ತಂ ಕಿಂತು ಶಾರೀರಶ್ಚ ಇತಿ ಸಮುಚ್ಚಯೇಪಿ ಉಕ್ತಂ ಭವತಿ. ಇಲ್ಲಿ ಸೂತ್ರದಲ್ಲಿ ಶಾರೀರಶ್ಚ ಅಂತ ಚ ಇದೆಯಲ್ಲ, ಆ ಚಕಾರದಿಂದ ನ ಅನ್ನುವುದನ್ನು ಅನುಕರ್ಷ ಮಾಡ್ಕೋಬೇಕು ಅಂತ ಜಯತೀರ್ಥರು ಹೇಳಿದ್ರು. ಅದನ್ನು ನೋಡಿದೆವು ನಾವು. ಆದ್ದರಿಂದ ಶಾರೀರನೂ ಕೂಡ, ಶರೀರದಲ್ಲಿರುವ ಜೀವನೂ ಕೂಡ ಅಂತರ್ಯಾಮಿ ಅಲ್ಲ ಅನ್ನುವ ಅಭಿಪ್ರಾಯ ಬರ್ತದೆ. ಅದನ್ನು ನೋಡಿದ್ವಿ. ಅದನ್ನು ಇವರು ಸ್ಪಷ್ಟಪಡಿಸ್ತಾರೆ ಅಷ್ಟೇ. ನ ಕೇವಲಂ ಸ್ಮಾರ್ತಂ ಕಿಂತು ಶಾರೀರಶ್ಚ. ಸ್ಮಾರ್ತ ಅಂದರೆ ಸ್ಮೃತ್ಯುಕ್ತವಾದ ಪ್ರಧಾನವು ಅಂತರ್ಯಾಮಿ ಅಲ್ಲ ಅಂತ ಅಷ್ಟು ಮಾತ್ರ ಅಲ್ಲ, ಹೊರತು ಶರೀರದಲ್ಲಿ ಇರುವಂತಹ ಈ ಜೀವನವೂ ಕೂಡ ಅಂತರ್ಯಾಮಿ ಅಲ್ಲ ಅಂತ ಹೀಗಾದರ ತಾತ್ಪರ್ಯ ಆಗ್ತದೆ. ನ ಕೇವಲಂ ಆದಮೇಲೆ ಮತ್ತೊಂದು ನ ಒಂದಿದೆ. ಆ ನ ಅಲ್ಲಿ ಬೇಡ ಏನೋ ಅಂತ ಅನಿಸ್ತದೆ. ನಿಮ್ಮ ಪುಸ್ತಕದಲ್ಲಿ, ಹೊಸ ಪುಸ್ತಕಗಳಲ್ಲಿ ಯಾವುದರಲ್ಲಿ ಆದರೂ ನ ಅಂತ ಬಿಟ್ಟಿದ್ರೆ ಅದು ಸರಿಯೇ, ಇಲ್ಲದೆ ಹೋದರೆ ಅದು ನ ಅನ್ನೋದು ಬೇಕಾಗಿಲ್ಲ ಅಂತ ಒಂದು ನಿಮ್ಮ ಪುಸ್ತಕಗಳಲ್ಲಿ ಗುರ್ತು ಮಾಡಿಕೊಂಡ್ರೆ ಸಾಕು. ನ ಕೇವಲಂ ಸ್ಮಾರ್ತಂ ಕಿಂತು ಶಾರೀರಶ್ಚ. ಸ್ಮೃತ್ಯುಕ್ತವಾದ ಪ್ರಧಾನವೂ ಪ್ರಧಾನ ಕರ್ತೃವಲ್ಲ, ಪ್ರಧಾನ ಅಂತರ್ಯಾಮಿ ಅಲ್ಲ ಅಂತ ಮಾತ್ರ ಅಲ್ಲ, ಶರೀರದಲ್ಲಿರುವಂತಹ ಅಂತರ್ಯಾಮಿನೂ ಕೂಡ, ಶರೀರದಲ್ಲಿರುವಂಥ ಜೀವನೂ ಕೂಡ ಅಂತರ್ಯಾಮಿ ಅಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕು. ಮತ್ತು ತತ್ವಪ್ರದೀಪದಲ್ಲಿ ಶ್ರೀ ಮತ್ತು ಭೂ ಮತ್ತು ದುರ್ಗಾ ಈ ಮೂರು ರೂಪಗಳಿರುವಂಥ ಪ್ರಕೃತಿಯೂ ಕೂಡ ಅಂತರ್ಯಾಮಿ ಅಲ್ಲ ಅನ್ನೋದನ್ನು ಹೇಳಿದ್ದಾರೆ. ನಾವು ಹಿಂದೆ ನೋಡಿದ್ದೀವಿ, ಅದನ್ನೇ ಇವರು ನೆನಪು ಮಾಡ್ಕೊಂಡಿದ್ದಾರೆ ಅಷ್ಟೇ. ಅಲ್ಲೇ ಮುಂದೆ ಅನೇನ ಹಿ ಯಸ್ಮಾತ್ ಉಭಯೇಪಿ ಶಾಖಿನಃ ಏನಂ ಜೀವಂ ಅಂತರ್ಯಾಮಿಣಃ ಸಕಾಶಾತ್ ಭೇದೇನ ಅಧೀಯತೆ ಅಂದರೆ ಆಮನಂತಿ ಅಂತ ಅರ್ಥ ಬರೆದಿದ್ದಾರೆ. ಅದನ್ನು ಸ್ವಲ್ಪ ಗುರ್ತು ಮಾಡ್ಕೊಳ್ಳಿ. ಅದರ ಅರ್ಥ ನಾವು ಹಿಂದೆ ನೋಡಿದ್ದೇವೆ, ಅರ್ಥಪೂರ್ವಕವಾಗಿ ಅಧ್ಯಯನ ಮಾಡ್ತಾರೆ ಅಂತ. ಅಲ್ಲಿ ಆಮನಂತಿ ಅಂತ ಕ್ರಿಯಾಪದ ಪ್ರಯೋಗ ಮಾಡಿದ್ದಾರೆ. ಅದು ತತ್ವನಿರ್ಣಯ ಮೊದಲಾದ ಕಡೆ ಆಚಾರ್ಯ ಪ್ರಯೋಗ ಮಾಡಿದ್ದು. ಆ ಮನಂತಿ ಆಮನೀಂತ ಅಂತೆಲ್ಲಾರು ಇದ್ರೆ ಅದನ್ನು ತೆಗೆದುಕೊಳ್ಬೇಕು. ಆ ಮನಂತಿ ಅಂತ ಅದು ಪ್ರಥಮ ಪುರುಷದ ಬಹುವಚನ ರೂಪ. ಅದು ಮನಾ ಅಭ್ಯಾಸ ಅಂತ ಒಂದು ಧಾತು ಇದೆ. ಅಭ್ಯಾಸ ಅಂದರೆ ಮತ್ತೆ ಹಾಗೆ ಪಠನ ಹಾಗೆ ಮಾಡುವುದು ಅಂತ ಅರ್ಥ, ನಮಗೆ ಗೊತ್ತಿದೆ. ಆ ಮನನ ಅಂದರೆ ಚೆನ್ನಾಗಿ ಅಭ್ಯಾಸ ಮಾಡುವುದು. ವೇದಕ್ಕೆ ಆಮ್ನಾಯ ಅಂತ ಒಂದು ಹೆಸರಿದೆ, ಅದು ನಮಗೂ ಎಲ್ಲರಿಗೂ ಗೊತ್ತಿದ್ದೇ ಇದೆ. ಯಾಕೆ ಆಮ್ನಾಯ ವೇದ ಅಂದರೆ, ತತ್ವನಿರ್ಣಯದಲ್ಲಿ ಆಚಾರ್ಯರು ಉದ್ಧರಿಸಿರುವ ಪುರಾಣ ವಾಕ್ಯ ಒಂದಿದೆ, ಹೀಗಿದೆ: ಆಮ್ನಾಯ ಅನನ್ಯಥಾ ಪಾಠಾತ್ ಅಂತ. ವೇದಕ್ಕೆ ಆಮ್ನಾಯ ಅಂತ ಯಾಕೆ ಹೇಳ್ತಾರೆ? ಅನನ್ಯಥಾ ಪಾಠಾತ್. ಹಿಂದಿನ ಯುಗದಲ್ಲಿ ಅದರ ಪಾಠ ಹೇಗಿತ್ತ, ಹಿಂದಿನ ಸೃಷ್ಟಿಯಲ್ಲಿ, ಈಗಿನ ಸೃಷ್ಟಿಯಲ್ಲಿಯೂ ಕೂಡ ಅದರ ಪಾಠ ಹಾಗೇ ಇದೆ. ಅನ್ಯಥಾ ಪಾಠ ಇಲ್ಲ. ಅಪೌರುಷಿ ಆದ್ದರಿಂದ ಅದಕ್ಕೆ ಬದಲಾವಣೆ ಆಗೋದಿಲ್ಲ ಅದರಲ್ಲಿ. ಹೀಗೆ ಅನ್ಯಥಾ ಬೇರೆ ರೀತಿಯಾಗಿ, ಅನನ್ಯಥಾ ಅಂದರೆ ಬೇರೆ ರೀತಿ ಅಲ್ಲದೆ ಅದೇ ರೀತಿಯಾಗಿ ಅಂತ ಅರ್ಥ. ಪಾಠ ಅಂತಂದರೆ
ಅದನ್ನು ಓದುವುದು, ಅರ್ಥ ಸಮೇತವಾಗಿ ಓದುವುದು, ಹೀಗರ್ಥ. ಆದ್ದರಿಂದ ಅಧೀಯತೆ ಅಂದರೆ ಆಮನಂತಿ ಅಂತ ಅರ್ಥ ಬರೆದ್ರೆ ಹಿಂದೆ ಸೃಷ್ಟಿಗಳಲ್ಲಿ ಹೇಗಿತ್ತೋ ಈಗಿನ ಸೃಷ್ಟಿಯಲ್ಲೂ ಹಾಗೇ ಪಠನ ಮಾಡ್ತಿದ್ದಾರೆ ಇವರೆಲ್ಲರೂ ಕೂಡ. ಶುಕ್ಲ ಯಜುರ್ವೇದದವರು, ಕೃಷ್ಣ ಯಜುರ್ವೇದದವರು ಎಲ್ಲರೂ ಕೂಡ ಹೀಗೆ ಪಠನ ಮಾಡ್ತಿದ್ದಾರೆ ಅನ್ನೋದು, ಎಲ್ಲ ಯುಗಗಳಲ್ಲಿಯೂ ಹೀಗೆ ಪಠನ ಮಾಡ್ತಿದ್ದಾರೆ ಅನ್ನೋದನ್ನು ತೋರಿಸ್ತದೆ. ಅದರಿಂದ ಆಮನಂತಿ ಅಂತ ಅರ್ಥ ಬರ್ತಿರೋದು ಅಲ್ಲಿ ಹಿಂದೆ ನಾವು ನೋಡದೇ ಇರುವಂಥ ಸಂಗತಿ, ಅದನ್ನು ಗುರ್ತು ಮಾಡಿಕೊಂಡ್ರೆ ಆಯ್ತು. ತಸ್ಮಾತ್ ಬಾಧಕಾತ್ ನ ಅಂತರ್ಯಾಮಿ ಶರೀರಾಭಿಮಾನಿ ಜೀವ ಇತಿ ಸೂತ್ರಾರ್ಥ ಉಕ್ತೋ ಭವತಿ. ಹೀಗೆ ಈ ಬಾಧಕ ಇರುವುದರಿಂದ ಶುಕ್ಲ ಯಜುರ್ವೇದಿಗಳು, ಕೃಷ್ಣ ಯಜುರ್ವೇದಿಗಳು ಇಬ್ಬರೂ ಕೂಡ ಒಂದೇ ರೀತಿಯಾಗಿ ಪಠನ ಮಾಡಿ, ನಾನು ಶುಕ್ಲ ಯಜುರ್ವೇದ ಕೃಷ್ಣ ಯಜುರ್ವೇದ ಅಂತ ಪ್ರಮಾದದಿಂದ ಹೇಳಿದೆ, ಅದು ಹಾಗಲ್ಲ. ಶುಕ್ಲ ಯಜುರ್ವೇದದ ಮಾಧ್ಯಂಜನ ಶಾಖೆಯವರು, ಹಾಗೆ ಕಾಣ್ವ ಶಾಖೆಯವರು ಇಬ್ಬರೂ ಕೂಡ ಅದನ್ನು ಎಲ್ಲ ಸೃಷ್ಟಿಗಳಲ್ಲಿಯೂ ಎಲ್ಲ ಕಲ್ಪದಲ್ಲಿಯೂ ಸಮಾನವಾಗಿ ಒಂದೇ ಥರ ಓದ್ತಾ ಬಂದಿರುವುದೇ ಒಂದು ಬಾಧಕ. ಆದ್ದರಿಂದ ಈ ಜೀವ ಏನಿದ್ದಾನಲ್ಲ, ಶಾರೀರ ಅಂದರೆ ಶರೀರದ ಅಭಿಮಾನಿಯಾದ ಜೀವ, ಅವನು ನ ಅಂತರ್ಯಾಮಿ ಅಂತ ಶ್ರುತಿಗೆ ಅಭಿಪ್ರಾಯ ಅಲ್ಲ. ಒಟ್ಟಾರೆ ಇಷ್ಟು ಸೂತ್ರದ ಅರ್ಥ ಆಗ್ತದೆ. ಅಲ್ಲೇ ಮುಂದೆ ಯದ್ಯಪಿ ಅಂತ ಇನ್ನೊಂದು ವಾಕ್ಯ ಇದೆ. ಟೀಕಾದಲ್ಲೂ ನಾವು ಅದನ್ನು ಜೈತಿತ್ರ ಟೀಕಾದಲ್ಲೂ ನೋಡಿದ್ದೇವೆ. ಯದ್ಯಪಿ ಬೃಹದ್ ಭಾಷ್ಯೆ, ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ಆತ್ಮಾದಿ ಶಬ್ದ, ಆತ್ಮ, ವಿಜ್ಞಾನ ಇತ್ಯಾದಿ ಶಬ್ದಗಳನ್ನು ಚತುರ್ಮುಖ ಎಂಬ ಜೀವನ ಪರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ. ಆದ್ದರಿಂದ ಇದಂ ಸೂತ್ರಂ, ಈಗ ನಾವು ಪ್ರಕೃತ ನೋಡ್ತಾ ಇರುವ ಸೂತ್ರ ಏನಿದೆ, ಜೀವ ವಿಶೇಷಸ್ಯ ಯೋಗಿನಃ ಅಂತರ್ಯಾಮಿತ್ವ ನಿರಾಸಕಮಿತಿ. ಆದ್ದರಿಂದ ಈ ಪ್ರಕೃತ ಸೂತ್ರವೂ ಕೂಡ ಎಲ್ಲ ಜೀವರ ಬಗ್ಗೆ ಹೇಳ್ತಾ ಇಲ್ಲ, ಒಬ್ಬ ಯಾವುದೋ ಒಂದು ನಿರ್ದಿಷ್ಟ ಜೀವನ ಬಗ್ಗೆ ಹೇಳ್ತದೆ. ಯೋಗಿಯಾದ ಒಬ್ಬ ಜೀವನ ಬಗ್ಗೆ. ಜೀವ ವಿಶೇಷ ಅಂದರೆ ಅವನೇ ಯೋಗಿ. ಆ ಯೋಗಿಯಾದ ಜೀವ ವಿಶೇಷ ಅಂದರೆ ಚತುರ್ಮುಖ ಬ್ರಹ್ಮ, ಅವನು ಅಂತರ್ಯಾಮಿ ಅಂತ ಅನ್ನೋದನ್ನು ನಿರಾಕರಣೆ ಇದು ನಮಗೆ ಅಲ್ಲಿ ಗೊತ್ತಾಗೋದು. ತತ್ವಪ್ರದೀಪದಲ್ಲೂ ಯೋಗಿನಃ ಅಂತರ್ಯಾಮಿತ್ವ ನಿರಾಕರೋತಿ ಅಂತಲೇ ಹೇಳಿದ್ದಾರೆ. ಆದರೂ ಇಲ್ಲಿ ಸಾಮಾನ್ಯವಾಗಿ ಸರ್ವಜೀವರು ಅಂತ ವ್ಯಾಖ್ಯಾನ ಮಾಡಿರುವುದು ಯಾಕೆ ಅಂದರೆ, ನಾವು ಹಿಂದೆ ನೋಡಿದ್ದೀವಿ, ಮತ್ತೊಂದ್ಸರಿ ನೆನಪು ಮಾಡ್ಕೊಳ್ತಿದ್ದೀವಿ ಅಷ್ಟೇ. ತಥಾಪಿ ಯದಾ ಸರ್ವಜೀವಾಭಿಮಾನಿ ಚತುರ್ಮುಖಾದಪಿ ತನ್ಯಾಮಕತ್ವಾದಿನ ಭಿನ್ನ ಅಂತರ್ಯಾಮಿ. ಸರ್ವಜೀವರನ್ನೂ ನಿಯಮಿಸುವಂಥವನು, ಸರ್ವಜೀವರಿಗೂ ಅಭಿಮಾನಿಯಾದವನು ಚತುರ್ಮುಖ ಬ್ರಹ್ಮ. ಅಂಥವನಿಗಿಂತಲೂ ಈ ವಿಷ್ಣು ಭಿನ್ನನಾಗಿದ್ದಾನೆ. ಯಾಕೆಂದರೆ ಅವನು ಒಳಗಿದ್ದು ನಿಯಮಿಸುವುದರಿಂದ, ಚತುರ್ಮುಖ ಬ್ರಹ್ಮನನ್ನು ನಿಯಮಿಸುವುದರಿಂದ. ಕಿಮು ತದಭಿಮನ್ಯಮಾನ ಸರ್ವಜೀವಾತ್, ಚತುರ್ಮುಖ ಬ್ರಹ್ಮನಿಗಿಂತಲೇ ಭಿನ್ನ ಆಗಿದ್ದಾನೆ ಅಂದ ಮೇಲೆ ಚತುರ್ಮುಖ ಬ್ರಹ್ಮನಿಂದ ಅಭಿಮನ್ಯಮಾನರಾದವರು, ಅವನ ಹತೋಟಿಗೆ ಒಳಪಟ್ಟವರು, ಅಂಥ ಜೀವರಿಂದ ಈ ಭಗವಂತ ಭಿನ್ನ ಅಂತ ನಾವು ಪ್ರತ್ಯೇಕವಾಗಿ ಏನು ಹೇಳಬೇಕಾಗಿದೆ ಅಂತ ಮಾತು ಬಂದಿತ್ತು. ಇದೆಲ್ಲ ಚಂದ್ರಿಕಾದಲ್ಲಿ ತತ್ವಚಂದ್ರಿಕಾ, ವ್ಯಾಸತೀರ್ಥರ ತತ್ವಚಂದ್ರಿಕಾದಲ್ಲಿ ಬಂದಿರುವಂಥ ಮಾತು, ಅದನ್ನು ತಗೊಂಡಿದ್ದಾರೆ. ಮುಂದೆ ಅದೇ ಭಾಷ್ಯ ದೀಪಿಕಾದಲ್ಲಿ ಶೀರ್ಯತೆ ನಿತ್ಯವೇವಾಸ್ಮಾತ್ ವಿಷ್ಣೋಸ್ತು ಜಗದೀದೃಶಂ ಅಂತಿದೆ. ಅಲ್ಲಿ ತಥಾಚ ಅನ್ನೋ ವಾಕ್ಯವನ್ನು ಗಮನಿಸಬೇಕು ನಾವು. ಒಟ್ಟಾರೆ ಅರ್ಥ ಏನಾಯಿತು, ಆ ವಾಕ್ಯದ ಅರ್ಥ, ಪುರಾಣ ವಾಕ್ಯದ ಅರ್ಥ ಏನಾಯಿತು ಅಂದರೆ, ಈದೃಶಂ ವರ್ತಮಾನ ಜಗತ್ ಸದೃಶಂ ಕಾಲತ್ರಯಾಬಾಧ್ಯಂ ವಾ ಜಗತ್. ನಾವು ನೋಡ್ತಾ ಇರುವ ಜಗತ್ತಿದೆಯಲ್ಲ, ಈ ಜಗತ್ತು ವರ್ತಮಾನ ಜಗತ್ತು, ಇದಕ್ಕೆ ಸದೃಶವಾದ ಜಗತ್ತು. ಅದು ಹಿಂದಿನ ಕಾಲದ್ದು ಇರಬಹುದು, ಮುಂದಿನ ಕಾಲದ್ದು ಇರಬಹುದು, ಯಾವ ಕಾಲದ್ದು ಆದರೂ ಒಟ್ಟು ಜಗತ್ತು. ಆ ಜಗತ್ತು ಪರಮಾತ್ಮನಿಂದಲೇ ನಾಶಪಡಿಸಲ್ಪಡ್ತದೆ ಅಂತ ಅರ್ಥ. ಅಥವಾ ಕಾಲತ್ರಯಾಬಾಧ್ಯಂ ವಾ, ಇನ್ನೊಂದು ಅರ್ಥ ಹೇಳ್ತಾರೆ ಜಗನ್ನಾಥೀತಿಗಳು, ಮೂರು ಕಾಲದಲ್ಲೂ ಬಾಧೆಗೆ ಒಳಗಾಗದೇ ಇರುವಂಥದ್ದು ಅಂದರೆ ಸತ್ಯವಾದದ್ದು ಅಂತ ಅರ್ಥ. ಅದು ಈ ಜಗತ್ತು ಹಿಂದೆಯೂ ಇತ್ತು, ಹಿಂದಿನ ಸೃಷ್ಟಿಯಲ್ಲೂ ಇತ್ತು.
ಈಗಲೂ ಇತ್ತು, ಈಗಲೂ ಇದೆ, ಮುಂದೆಯೂ ಇರ್ತದೆ. ನಡುವೆ ನಾಶ ಆಗ್ತಿರ್ತದೆ, ಮತ್ತೆ ಹುಟ್ಟುತ್ತಿರ್ತದೆ. ಇದು ಸಾಮಾನ್ಯವಾಗಿ ಗೊತ್ತಿರುವಂಥದ್ದು. ಕಾಲತ್ರಯಾಬಾಧ್ಯ ಅಂದರೆ ಜಗತ್ತನ್ನು ಮಿಥ್ಯಾ ಅಂತ ಹೇಳ್ತಾರಲ್ಲ ಅದ್ವೈತದಲ್ಲಿ, ಇದು ಮಿಥ್ಯಾ ಅಲ್ಲ, ಇದು ಸತ್ಯವೇ. ಈ ಜಗತ್ತು ಸತ್ಯ ಅನ್ನೋದಕ್ಕೆ ಯಾವ ಕಾಲದಲ್ಲಿಯೂ ಕೂಡ ಒಂದು ಬಾಧೆ ಇಲ್ಲ, ಸತ್ಯ ಹಾಗೇ ಇರ್ತದೆ ಅದು ಅಂತ ಹೀಗದರ ತಾತ್ಪರ್ಯ. ಬೇರೆ ಬೇರೆ ಕಾಲದಲ್ಲಿ ಇದ್ದುದರಿಂದ ಆ ಕಾಲದಲ್ಲಿ ಅದಿತ್ತು, ಮುಂದೆ ಪ್ರಳಯದಲ್ಲಿ ಅದು ನಷ್ಟ ಆಗಿ ಹೋಗಿತ್ತು, ಮತ್ತೆ ಹುಟ್ಟಿತು, ಹೀಗೆಲ್ಲ ಅರ್ಥ. ಸತ್ಯವಾದ ಜಗತ್ತು ಅಂತ ಅಷ್ಟೇ ಅರ್ಥ. ಈ ಪೃಥ್ವಿ ಮೊದಲಾದ ಜಗತ್ತು ಅಸ್ಮಾತ್ ವಿಷ್ಣುರೇವ, ಈ ವಿಷ್ಣುವಿನಿಂದಲೇ, ನಿತ್ಯಂ ಅಂದರೆ ನಿಯತಂ, ಪ್ರತಿಕಲ್ಪದಲ್ಲಿಯೂ ಕೂಡ, ನಿತ್ಯಂ ಅಂದರೆ ನಿಯತಂ ಅಂತ ಅರ್ಥ, ಕ್ರಿಯಾ ವಿಶೇಷಣ. ಪ್ರತಿಯೊಂದು ಕಲ್ಪದಲ್ಲಿಯೂ ಕೂಡ ಶೀರ್ಯತೆ ಅಂದರೆ ನಶ್ಯತಿ ಅಂತ ಅರ್ಥ ಬರೆದಿದ್ದಾರೆ ಅಲ್ಲಿ ಜಗನ್ನಾಥೇತಿಗಳು. ಆದರೆ ಅದು ಕರ್ತರಿ ಪ್ರಯೋಗ ಅಲ್ಲ, ಅವರು ಅದರ ಭಾವಾರ್ಥ ಬರೆದಿದ್ದಾರೆ ಅಷ್ಟೇ. ನಾಶಪಡಿಸಲ್ಪಡುತ್ತದೆ ಅಂತ ಕರ್ಮಣಿ ಪ್ರಯೋಗ ಅದು. ಶ್ರೂ ಹಿಂಸಾಯಂ ಮತ್ತು ಧಾತು, ಅದಕ್ಕೆ ಎರಡು ಧಾತುಗಳಿವೆ ಇವತ್ತಿನ ವ್ಯಾಕರಣದಲ್ಲಿ. ಶೃಣಾತಿ ಅಂತ ಒಂದು, ಶೀರ್ಣಾತಿ ಅಂತ ಒಂದು, ಎರಡು ಧಾತುಗಳಿವೆ. ಆ ಧಾತುಗಳ ಅರ್ಥ ನಾನೇನು ಗಮನಿಸ್ಲಿಕ್ಕೆ ಹೋಗಲಿಲ್ಲ, ನೀವು ಆಮೇಲೆ ನೋಡ್ಕೊಳ್ರಿ. ವಿಷ್ಣು ಜಗತ್ ಶೃಣಾತಿ, ಭಗವಂತ ಜಗತ್ತನ್ನು ನಾಶಪಡಿಸ್ತಾನೆ. ವಿಷ್ಣುನ ಜಗತ್ ಶೀರ್ಯತೆ, ಹೀಗಾದ್ರೆ ಕರ್ಮಣಿ ಪ್ರಯೋಗ. ವಿಷ್ಣುನ ಅಂತ ತೃತೀಯ ವಿಭಕ್ತಿಯಲ್ಲಿ ಹೇಳಬೇಕಾದ್ದನ್ನು ಇವರು ಪಂಚಮಿ ವಿಭಕ್ತಿಯಲ್ಲಿ ಹೇಳಿದ್ದಾರೆ ಅಷ್ಟೇ. ಅದು ಪಂಚಮಿ ಅನ್ನೋದು ಹೇತುವನ್ನೇ ತೋರಿಸ್ತದೆ. ಹೇತು ಅಂದರೆ ಉಪಕರಣ ಅಂತ ತಿಳ್ಕೋಬಾರದು, ಕರ್ತೃವನ್ನೇ ತೋರಿಸ್ತದೆ. ಇಲ್ಲಿ ಬೇರೆ ಕಡೆ ಎಲ್ಲ ಪಂಚಮಿ ವಿಭಕ್ತಿ ಪ್ರಯೋಗ ಬಂದಾಗ ಒಂದ ಅಪಾದಾನ ಅಂತ ಅರ್ಥ ಇರ್ತದೆ, ಅಥವಾ ಹೇತು ಅಂತ ಅರ್ಥ ಇರ್ತದೆ. ಹೇತು ಅಂದರೆ ಕರಣ ಅಂತ ತಿಳ್ಕೋಬಾರದು. ವಿಷ್ಣು ಅದಕ್ಕೆ ಕರ್ತ, ಜಗತ್ತು ಅದಕ್ಕೆ ಕರ್ಮ. ಹೀಗೆ ನಶ್ಯತಿ ಅಂತ ಅವ್ರು ಬರೆದಿದ್ದಾರೆ. ಅದು ಬರೆದದ್ದು ಭಾವಾರ್ಥ ಬರೆದಿದ್ದಾರೆ ಹೊರತು ಶಬ್ದಾರ್ಥ ಅವರು ಬರೆದಿಲ್ಲ. ಮತ್ತೆ ಈ ಪರಮಾತ್ಮ, ಈ ಜಡವಾದ ದೇಹ ಜಗತ್ತು ಇಷ್ಟು ಮಾತ್ರ ಅಲ್ಲ, ಒಳಗಿರುವಂತಹ ಆತ್ಮ ಇದ್ದಾನಲ್ಲ, ಆತ್ಮಾದಿ ಚೇತನಾನಾಮಪಿ ದೇಹದ್ವಾರ ಶೀಯತಾ ಸತ್ಯೈವ. ಲಕ್ಷ್ಮೀದೇವಿಯಿಂದ ತೊಡಗಿ ಒಬ್ಬ ಸಾಮಾನ್ಯ ಜೀವನವರೆಗೆ ಇವರೆಲ್ಲರೂ ಕೂಡ ಈ ಜಗತ್ತಿನೊಳಗಿದ್ದಾರಲ್ಲ. ಕೆಲವರು ದೇಹದೊಳಗಿದ್ದಾರೆ, ಕೆಲವರಿಗೆ ಪ್ರಾಕೃತ ದೇಹ ಇದೆ, ಲಕ್ಷ್ಮೀದೇವಿಗೆ ಪ್ರಾಕೃತ ದೇಹ ಇಲ್ಲ. ಏನೇ ಇದ್ರೂ ಕೂಡ ಇವರೆಲ್ಲರಿಗೂ ನಾಶ ಅಂತನ್ನೋದು ಇದ್ದೇ ಇದೆ. ಆದರೆ ಸ್ವಲ್ಪ ಅಲ್ಲಿ ವ್ಯತ್ಯಾಸ ಇದೆ. ಆತ್ಮಾದಿ ಚೇತನಾನ, ಆತ್ಮ ಅಂದರೆ ಚತುರ್ಮುಖ ಬ್ರಹ್ಮ. ಚತುರ್ಮುಖ ಬ್ರಹ್ಮ ಮೊದಲಾದ ಜೀವರಿಗೆ ದೇಹದ್ವಾರ ನಾಶ ಇದೆ. ಯಾಕಂದರೆ ದೇಹ ನಷ್ಟ ಆದಾಗ ಅವರಿಗೂ ಕೂಡ ನಾಶ ಆದಂತೆಯೇ. ಅದರಿಂದಲೇ ಜೀವ ಸಾಯುವುದು ಅಂದರೆ ಹಳೆ ದೇಹವನ್ನು ಕಳ್ಕೊಳ್ಳುವುದು ಅಂತ ಅರ್ಥ. ಲಕ್ಷ್ಮೀದೇವಿಗೊಂದು ನಾನು ಯಾಕೆ ನೆನಪು ಮಾಡಿಕೊಂಡೆ ಅಂದರೆ, ಚತುರ್ವಿಧ ನಾಶಗಳನ್ನು ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳ್ತಾರೆ. ಅನಿತ್ಯತ್ವಂ ದೇಹ ಹಾನಿ ದುಃಖ ಪ್ರಾಪ್ತಿರ ಅಪೂರ್ಣತಾ ನಾಶಶ್ಚತುರ್ವಿಧ ಪ್ರೋಕ್ತಃ ತದಭಾವೋ ಹರೇಸ್ಸದ ಅಂತ. ಈ ನಾಶ ಅಂತನ್ನೋದು ಒಟ್ಟು 4 ಥರದ್ದು. ಅನಿತ್ಯತ್ವಂ, ವಸ್ತುವೇ ನಷ್ಟ ಆಗಿಬಿಡೋದು, ಘಟ ಪಟ ಮೊದಲಾದ ವಸ್ತುಗಳೇ ನಷ್ಟ ಆಗಿಬಿಡ್ತವೆ, ಇದು ಒಂದು ನಾಶ. ದೇಹ ಹಾನಿ, ಆ ವಸ್ತು ನಷ್ಟ ಆಗೋದಿಲ್ಲ, ಅಂದರೆ ಜೀವ ನಷ್ಟ ಆಗೋದಿಲ್ಲ, ಅದಕ್ಕೆ ಆವರಕವಾಗಿರುವ ದೇಹ ಒಂದು ಯಾವುದಾದ್ರು ನಷ್ಟ ಆದರೆ ಅದನ್ನು ನಾಶ ಅಂತ ಹೇಳ್ತಾರೆ. ಇನ್ನು ದುಃಖ, ಅನಿತ್ಯತ್ವ ದೇಹ ಹಾನಿ ದುಃಖ ಪ್ರಾಪ್ತಿ, ದುಃಖ ಬಂದರೆ ಅದನ್ನು ಕೂಡ ಒಂದು ನಾಶ ಅಂತಲೇ ಪರಿಗಣನೆ ಮಾಡ್ತಾರೆ. ದುಃಖ ಬಂದಾಗ ನಾವೆಲ್ಲ ಸತ್ತೆ ಅಂತ ಗೋಳಾಡ್ತಿರ್ತೇವೆ, ಅಯ್ಯೋ ನಾನು ಸತ್ತೆ ಅಂಥೇಳಿ. ಆ ಸಾವು ಅಂತ ಅನ್ನೋದನ್ನ ಯಾಕೆ ಪ್ರಯೋಗ ಮಾಡ್ತೀವಿ ಅಂದರೆ ದುಃಖವನ್ನು ನಾವು ಎಕ್ಸ್ಪ್ರೆಸ್ ಮಾಡಲಿಕ್ಕೋಸ್ಕರ. ಹೀಗೆ ದುಃಖ ಪ್ರಾಪ್ತಿಯೂ ಕೂಡ ಒಂದು ರೀತಿಯಾದ ಅನಿತ್ಯತ್ವವೇ. ಇನ್ನೊಂದು ಅಪೂರ್ಣತಾ ಅನ್ನುವುದೊಂದು ಅನಿತ್ಯತ್ವವೇ. ಲಕ್ಷ್ಮೀದೇವಿಗೂ ಕೂಡ ಅಪೂರ್ಣತಾ ಅನ್ನುವ ಅನಿತ್ಯತ್ವ ಇದ್ದೇ ಇದೆ. ಆದ್ದರಿಂದ ಲಕ್ಷ್ಮೀದೇವಿಗೂ ಒಂದು ರೀತಿ ಹುಟ್ಟಿದೆ, ಒಂದು ರೀತಿಯಾದದ್ದು. ನಮಗಿರುವಂಥ ಹುಟ್ಟು ಇಲ್ಲ, ನಮಗಿರುವಂಥ ಅನಿತ್ಯತ್ವ ಇಲ್ಲ. ಆದರೆ ಯಾವ ರೀತಿಯಾದ ಹುಟ್ಟು ನಾಶವೂ ಇಲ್ಲದೆ ಇರುವವನು ಭಗವಂತ ಅಂತ ಪ್ರತಿಪಾದನೆ ಮಾಡಿದ್ದಾರೆ. ಇಲ್ಲಿ ಆತ್ಮಾದಿ ಚೇತನರು ಅಂದರೆ ಚತುರ್ಮುಖ ಬ್ರಹ್ಮ ಮೊದಲಾದ ಚೇತನರಿಗೆ ದೇಹದ್ವಾರ ನಾಶ ಇದೆ. ಪ್ರಾಸಂಗಿಕವಾಗಿ ಲಕ್ಷ್ಮೀದೇವಿಗೂ ನಾಶ ಇದೆ, ಅಪೂರ್ಣತ್ವ ಎಂಬ ನಾಶ ಅಂತ ನಾನು ನೆನಪು ಮಾಡಿಕೊಂಡೆ ಅಷ್ಟೆ. ರಮತೇಚ ಪರೋಹ್ಯಸ್ಮಾತ್ ಅಂತ ಹೀಗಿದೆಯಲ್ಲ, ಪರೋಹ್ಯಸ್ಮಿನ್ ಅಂತ. ಯಸ್ಮಾಚ್ಚ ಪರಹ ಅನ್ನೋದಕ್ಕರ್ಥ ಪರಮಾತ್ಮ, ಅಸ್ಮಿನ್ ಈ ಜಗತ್ತಿನಲ್ಲಿ ಸ್ಥಿತಸ್ಸನ್ ಇದ್ದು,
ರಮತೆ ಸಂತೋಷ ಪಡ್ತಾನೆ. ತತ್ ಈ ಕಾರಣದಿಂದ ತಸ್ಯ ವಿಷ್ಣು ಆ ವಿಷ್ಣುವಿಗೆ, ತಸ್ಯ ಅಂದರೆ ವಿಷ್ಣುವಿಗೆ ಅಂತ ಅರ್ಥ, ಜಗತ್ ಪೃಥ್ವಿ ಮೊದಲಾದ ಜಗತ್ತು ಶರೀರ ಎಂಬುದೇ ಕರೆಸಲ್ಪಡುತ್ತದೆ. ನ ರೂಢ್ಯ, ರೂಢಿಯಿಂದ ನೀವೇನು ಶರೀರ ಅಂತ ತಿಳ್ಕೊಂಡಿದ್ರಲ್ಲ, ಜಗತ್ತಿನಲ್ಲಿರುವ ಶರೀರ ಅಂತ ನಾವೇನು ಮಾತಾಡ್ತಿರ್ತೀವಲ್ಲ, ಆ ರೀತಿಯಿಂದ ಈ ಭಗವಂತನಿಗೆ ಅದು ಶರೀರ ಅಲ್ಲ. ಇದು ಯೋಗದ ದೃಷ್ಟಿಯಿಂದ ಶರೀರ. ಪೂರ್ವಪಕ್ಷದವರು ಪೃಥ್ವಿಯಾದಿ ಶರೀರಕತ್ವ ಅನ್ನೋದು ಪ್ರಕೃತಿಯಲ್ಲಿ ಬರಬಹುದು, ಮತ್ತು ಯಾರೋ ಜೀವರಲ್ಲಿ ಬರಬಹುದು, ವಿಷ್ಣುವಿನಲ್ಲಿ ಬರೋದು ಸಾಧ್ಯ ಇಲ್ಲ ಅಂತ ಏನು ಪ್ರತಿಪಾದನೆ ಮಾಡ್ತಾ ಇದ್ರಲ್ಲ, ಹಾಗೆ ಪೂರ್ವಪಕ್ಷ ಮಾಡ್ತಾ ಇದ್ರಲ್ಲ, ಅವ್ರು ಪೂರ್ವಪಕ್ಷ ಮಾಡಲಿಕ್ಕೆ ಏನು ಕಾರಣ ಇದೆ? ಶರೀರ ಅಂದರೆ ನೀವು ರೂಢಿಯಿಂದ ಯಾವುದನ್ನು ಶರೀರ ಅಂತ ತಿಳ್ಕೊತೀರೋ ಆ ಅರ್ಥವನ್ನು ಇಟ್ಕೊಂಡು ನೀವು ಪ್ರಶ್ನೆ ಮಾಡ್ತಾ ಇದ್ರಿ. ಆದರೆ ಅದು ನಮ್ಮ ಅಭಿಪ್ರಾಯ ಅಲ್ವೇ ಅಲ್ಲ. ನಾವು ಹೇಳ್ತಿರುವುದು ಯೌಗಿಕವಾದ ಶರೀರತ್ವವನ್ನು ಅಂತ ಅದರ ತಾತ್ಪರ್ಯ. ಇತಿ ವಚನಾತ್ ನ ಶರೀರತ್ವ ವಿರೋಧ ಅಂತ ಅಲ್ಲಿ ಆಚಾರ್ಯರ ಭಾಷ್ಯವಾಕ್ಯದಲ್ಲಿ ಶರೀರತ್ವ ವಿರೋಧ ಅಂತ ಬಂದಿದೆ. ಶರೀರತ್ವ ವಿರೋಧ ಅಂದರೆ ಪೃಥಿವ್ಯಾದಿ ಶರೀರತ್ವ ವಿರೋಧ ಅಂತ ಅದರ ಅರ್ಥ. ಪೃಥಿವ್ಯಾದಿ ಅನ್ನೋದನ್ನ ಅಲ್ಲಿ ಇಟ್ಕೋಬೇಕು. ಮತ್ತದು ಬಹುವ್ರೀಹಿ ಸಮಾಸ. ಪೃಥಿವ್ಯಾದಿ ಶರೀರಂ ಯಸ್ಯ ಸಹ ಪೃಥ್ವ್ಯಾದಿ ಶರೀರ, ಶರೀರಸ್ಯ ಭಾವ ಶರೀರತ್ವಂ ಅಂತ. ಮತ್ತೆ ಶರೀರತ್ವ ವಿರೋಧ ಅಂತ ಬಂದಲ್ಲಿ ಅದು ತೃತೀಯ ವಿಭಕ್ತಿ. ಅದು ಶರೀರತ್ವದಿಂದ, ಪೃಥ್ವ್ಯಾದಿ ಶರೀರತ್ವದಿಂದ ನಮ್ಮ ಪ್ರತಿಪಾದನೆಗೆ ಏನೂ ವಿರೋಧ ಇಲ್ಲ. ಪೂರ್ವಪಕ್ಷದವರು ಪೃಥ್ವ್ಯಾದಿ ಶರೀರತ್ವ ಎಂಬ ಧರ್ಮವನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಅದನ್ನೇ ನೆಚ್ಚಿಕೊಂಡು ವಿಷ್ಣು ಅಂತರ್ಯಾಮಿ ಅಲ್ಲ ಅಂತ, ವಿಷ್ಣುವಿನ ಅಂತರ್ಯಾಮಿತ್ವ ನಾವೇನು ಹೇಳಿದ್ವಿ ಅದಕ್ಕೆ ವಿರೋಧವನ್ನು ಹೇಳಿದರು. ಆದ್ದರಿಂದ ಶರೀರತ್ವ ವಿರೋಧ ಅಂದರೆ ಶರೀರತ್ವದಿಂದ ವಿರೋಧ. ಪೂರ್ವಪಕ್ಷದವರು ನೆಚ್ಚಿಕೊಂಡಿರುವ ಆ ಧರ್ಮದಿಂದ ನಮಗೆ ವಿರೋಧ ಇಲ್ಲ. ಯಾವುದಕ್ಕೆ ವಿರೋಧ ಇಲ್ಲ ಅಂದರೆ ವಿಷ್ಣು ಅಂತರ್ಯಾಮಿತಾಯ, ವಿಷ್ಣುವೇ ಅಂತರ್ಯಾಮಿ ಎಂಬುದಾಗಿ ನಾವೇನು ಪ್ರತಿಪಾದನೆ ಮಾಡಿದ ಒಂದು ಸಂಗತಿ ಇದೆ ಅದಕ್ಕೆ. ಮತ್ತು ಅತದ್ಧರ್ಮಾಭಿಲಾಪ ಉಕ್ತೇರ್ವ, ಹಿಂದಿನ ಸೂತ್ರದಲ್ಲಿ ಪ್ರಕೃತಿಯ ಧರ್ಮಗಳನ್ನು ಹೇಳಲಿಲ್ಲ ಅಂತ ಹೀಗೆಲ್ಲ ಬಂತಲ್ಲ. ಪ್ರಕೃತಿಯ ಧರ್ಮವನ್ನು ಹೇಳಲಿಲ್ಲ ಅನ್ನೋದಕ್ಕೆ ಇದೇ ಅರ್ಥ. ಅದನ್ನು ನಾವು ಹಾಗೆ ಪ್ರತಿಪಾದನೆ ಮಾಡಿದ್ದಕ್ಕೂ ಈ ಪೂರ್ವ ಪಕ್ಷದವರಿಂದ ಯಾವುದೇ ವಿರೋಧ ಇಲ್ಲ. ಪೂರ್ವ ಪಕ್ಷದವರು ನೆಚ್ಚಿಕೊಂಡಂತಹ ಈ ಪೃಥ್ವಿಯಾದಿ ಶರೀರತ್ವ ಎಂಬ ಧರ್ಮದಿಂದ ವಿರೋಧ ಇಲ್ಲ. ಪ್ರಕೃತಿಯ ಧರ್ಮಗಳು ವಿಷ್ಣುವಿನಲ್ಲಿಲ್ಲ. ಯಾಕೆ ಅಂದರೆ ಪ್ರಕೃತಿ, ಜೀವ ಮೊದಲಾದವರಿಗೆ ಜಡವಾದ ಈ ಶರೀರ ಇದೆ, ಅದು ರೂಢಿಯ ಅರ್ಥದಲ್ಲಿ ಅವರಿಗೆ ಶರೀರ. ಆದರೆ ವಿಷ್ಣುವಿಗೆ ರೂಢಿಯ ಅರ್ಥದಲ್ಲಿ ಶರೀರ ಇಲ್ವಲ್ಲ. ಆದ್ದರಿಂದ ಪ್ರಕೃತಿಯ ಧರ್ಮಗಳನ್ನು ಅವನಲ್ಲಿ ಹೇಳಲಿಲ್ಲ. ಅವನ ಕುರಿತು ನಮ್ಮ ಪ್ರತಿಪಾದನೆ ಬೇರೆನೇ ಇದೆ ಅಂತ ಅದರ ತಾತ್ಪರ್ಯ. ಅಲ್ಲೇ ಮುಂದೆ ಹೇಳ್ತಾರೆ ಅದಕ್ಕೆ, ವಿಷ್ಣೋ ಪೃಥಿವ್ಯಾಧ್ಯಾತ್ಮಕತ್ವ ತತ್ಶರೀರತ್ವಾಭ್ಯಾಂ ಪೃಥಿವ್ಯಾದಿ ಶರೀರತ್ವ ಅನುಪಪತ್ತಾವಪಿ. ಟೀಕಾದಲ್ಲಿ ಬಂದಿದ್ದಲ್ಲ ಹಾಗೇ ಬಂದಿದೆ. ಅದನ್ನು ನಾನು ಸ್ವಲ್ಪ ಸ್ಪಷ್ಟತೆಗಾಗಿ ಹೇಳ್ತಿದ್ದೇನೆ ಅಷ್ಟೆ. ವಿಷ್ಣುವಿಗೆ ಈ ಪೃಥ್ವಿಯಾದಿ ಶರೀರತ್ವ ಅನ್ನೋದು ನೀವು ಹೇಳಿದ ದೃಷ್ಟಿಯಲ್ಲಿ ಬರೋದಿಲ್ಲ. ಯಾವ ದೃಷ್ಟಿಯಿಂದ? ಪೃಥ್ವ್ಯಾಧ್ಯಾತ್ಮಕತ್ವ ಮತ್ತು ತತ್ಶರೀರಕತ್ವ. ಪೃಥ್ವ್ಯಾಧ್ಯಾತ್ಮಕತ್ವ ಅಂತನ್ನೋದು ಪ್ರಕೃತಿಯಲ್ಲಿ ಮಾತ್ರ ಬರ್ತದೆ. ಅದು ಪ್ರಕೃತಿಯೇ ಪೃಥ್ವ್ಯಾದಿ ರೂಪದಿಂದ ಪರಿಣತ ಆಗಿರೋದರಿಂದ ಅದು ಪೃಥ್ವ್ಯಾಧ್ಯಾತ್ಮಕತ್ವ. ಮತ್ತು ತತ್ಶರೀರತ್ವಾಭ್ಯಾಂ, ಆ ಪೃಥ್ವ್ಯಾದಿಗಳನ್ನೇ ಶರೀರವಾಗಿ ಹೊಂದಿರುವಿಕೆ. ಈ ಎರಡು ನಿಮಿತ್ತಗಳಿಂದ ಆ ಪೃಥ್ವಿ ಶರೀರತ್ವ ಅನ್ನೋದು ವಿಷ್ಣುವಿಗೆ ಬರದೇ ಹೋದರೂ ಕೂಡ ಶರೀರ ಶಬ್ದಸ್ಯ ಪೃಥಿವ್ಯಾದಿಷು ಯೋಗವೃತ್ತಿಮಾಶ್ರಿತ್ಯ, ಯೋಗದ ಮೂಲಕವಾಗಿ ಒಂದು ಯೋಗ ತೋರಿಸಿದ್ವಲ್ಲ ಪುರಾಣದ ಯೋಗ, ಧಾತು ಮತ್ತು ಅದರ ಅರ್ಥ ಎಲ್ಲ, ಅದರಿಂದ ಪೃಥ್ವಿಯಾದಿ ಶರೀರತ್ವ ಅವನಲ್ಲಿ ಬರಬಹುದು. ಆದ್ದರಿಂದ ನಚ ಸ್ಮಾರ್ಥ ಮತಧರ್ಮಾಭಿಲಾತ ಆಪಾತ್ ಅಂದರೆ ಪ್ರಕೃತಿ ಮೊದಲಾದವುಗಳಲ್ಲಿರುವ ಧರ್ಮಗಳನ್ನು ವಿಷ್ಣುವಿಗೆ ಹೇಳಲಿಲ್ಲ ಅಂದರೆ ಅದಕ್ಕೇನರ್ಥ? ಪ್ರಕೃತಿ ಮೊದಲಾದವುಗಳಿಗೆ ಶರೀರ ಅಂದರೆ ಬೇರೆನೇ ಅರ್ಥ, ವಿಷ್ಣುವಿಗೆ ಶರೀರ ಅಂದರೆ ಬೇರೆ ಅರ್ಥ. ನಿಮ್ಮದು ರೂಢಿಯ ಅರ್ಥ, ನಮ್ಮದು ಯೋಗದ ಅರ್ಥ. ರೂಢಿಯ ಅರ್ಥವನ್ನು ನೆಚ್ಚಿಕೊಂಡು ನಮ್ಮ ಮೇಲೆ ನೀವು ಆಕ್ಷೇಪ ಮಾಡಬಾರ್ದು. ನಾವು ಹೇಳ್ತಿರುವುದು ಬೇರೆ ಅರ್ಥ ಅಂತ ಅದರ ತಾತ್ಪರ್ಯ. ಯೋಗವೃತ್ತಿಮಾಶ್ರಿತ್ಯ ತಸ್ಮಿನ್ ಪೃಥ್ವಿಯಾದಿ ಶರೀರತ್ವ ವ್ಯಪದೇಶ ಉಪಪತ್ತೇ ಅತ್ರ ತದನುಪಪತ್ತೇ ಇತಿ ಭಾವ. ಇನ್ನು ವಾಕ್ಯಗಳನ್ನು ಗಮನಿಸುವಾಗ ಟೀಕಾದಲ್ಲಿರೋದನ್ನು ಮತ್ತೊಂದು ಸರಿ ನಾನು ವಿವರಿಸಿದೆ. ಟೀಕಾದಲ್ಲಿಯೂ ಕೂಡ ನ ತದ್ವಿರೋಧ ವಿಷ್ಣುವಂತರ್ಯಾಮಿತ್ವಸ್ಯ ಅಂತಿದೆ ಟೀಕಾದಲ್ಲಿ, ಜಯತೀರ್ಥರ ಟೀಕಾದಲ್ಲಿ.
ಕೆಳಗಿನಿಂದ ಮೇಲೆ 3 ಅಥವಾ 4ನೇ ವಾಕ್ಯ. ವಿಷ್ಣುವಂತರ್ಯಾಮಿತ್ವಸ್ಯ, ವಿಷ್ಣುವಿಗೆ ಅಂತರ್ಯಾಮಿತ್ವವನ್ನು ನಾವೇನು ಪ್ರತಿಪಾದನೆ ಮಾಡಿದ್ವಲ್ಲ ಅದಕ್ಕೆ ಷಷ್ಠಿ ವಿಭಕ್ತಿ ಅದು. ಅದಕ್ಕೆ ತದ್ವಿರೋಧ ಪೃಥ್ವ್ಯಾದಿ ಶರೀರತ್ವ ಎಂಬ ಒಂದು ಧರ್ಮ ನೀವು ಪೂರ್ವ ಪಕ್ಷದವ್ರು ನೆಚ್ಚಿಕೊಂಡದ್ದು, ಅದರಿಂದ ವಿರೋಧವಿಲ್ಲ. ತದ್ವಿರೋಧ ಅಂದರೆ ತೇನ ವಿರೋಧ. ವಿಭಕ್ತಿಗಳನ್ನು ಸರಿಯಾಗಿ ಗಮನಿಸಬೇಕು. ವಿಷ್ಣುವಂತರ್ಯಾಮಿತ್ವಸ್ಯ ನಾಪಿ ಅತದ್ಧರ್ಮಾಭಿಲಾಪ ಉಕ್ತೇಹೇ, ಇದು ಕೂಡ ಷಷ್ಠಿ ವಿಭಕ್ತಿ. ಇದನ್ನೆಲ್ಲ ಪಂಚಮಿ ವಿಭಕ್ತಿ ಅಂತ ತಿಳ್ಕೋಬಾರ್ದು. ಹಿಂದಿನ ಸೂತ್ರದಲ್ಲಿ ಅತದ್ಧರ್ಮಾಭಿಲಾಪ ಉಕ್ತಿಯನ್ನು ವೇದವ್ಯಾಸರು ಏನು ಮಾಡಿದ್ದಾರೆ, ಇದಕ್ಕೆ ಆ ಪೃಥ್ವ್ಯಾದಿ ಶರೀರತ್ವದಿಂದ ವಿರೋಧವಿಲ್ಲ. ನೀವು ಮಾಡಿದ್ದು ರೂಢವಾದ ಶರೀರ ಎಂಬ ಅರ್ಥವನ್ನು ಇಟ್ಟುಕೊಂಡು, ನಾವು ಹೇಳ್ತಿರೋದು ಯೋಗದ ವೃತ್ತಿಯಿಂದ ಶರೀರ ಎಂಬ ಅರ್ಥ ಇಟ್ಟುಕೊಂಡು. ಆದ್ದರಿಂದ ಪೃಥ್ವ್ಯಾದಿ ಶರೀರತ್ವ ಎಂಬ ಧರ್ಮವನ್ನು ನೀವೇನು ಇಟ್ಕೊಂಡು ಪೂರ್ವಪಕ್ಷ ಮಾಡಿದ್ದೀರಿ, ನಿಮ್ಮ ಆ ಪೂರ್ವಪಕ್ಷದಿಂದ ನಾವು ಪ್ರತಿಪಾದಿಸಿದ ವಿಷ್ಣುವಂತರ್ಯಾಮಿತ್ವಕ್ಕಾಗಲಿ ವೇದವ್ಯಾಸರು ಹೇಳಿದ ಅತರ್ಧರ್ಮಾಭಿಲಾಪ ಅನ್ನುವ ಸೂತ್ರಕ್ಕಾಗಲಿ ಏನೂ ವಿರೋಧ ಇಲ್ಲ ಅಂತ ಅದರ ತಾತ್ಪರ್ಯ. ಹೀಗೆ ಅದು ಸರಿಯಾಗಿ ಗಮನಿಸಬೇಕು. ತದ್ವಿರೋಧ ಅಂದರೆ ತೇನ ವಿರೋಧ. ವಿಷ್ಣುವಂತರ್ಯಾಮಿತ್ವಸ್ಯ ಅತದ್ಧರ್ಮಾಭಿಲಾಪೋಕ್ತೇಹೇ ಇವೆರಡೂ ಕೂಡ ಷಷ್ಠಿ ವಿಭಕ್ತಿಗಳು. ಅನುವಾದ ಮಾಡುವವರು ಅದನ್ನು ಸರಿಯಾಗಿ ಗಮನಿಸಬೇಕು. ಇಲ್ಲಿಯೂ ಕೂಡ ಭಾಷ್ಯ ದೀಪಿಕಾದಲ್ಲಿಯೂ ಕೂಡ ವಿಷ್ಣುವಂತರ್ಯಾಮಿತಾಯಾಹ ಷಷ್ಠಿ ವಿಭಕ್ತಿ, ಅತದ್ಧರ್ಮಾಭಿಲಾಪೋಕ್ತೇಹೇ ಇದು ಕೂಡ ಷಷ್ಠಿ ವಿಭಕ್ತಿ. ಇವೆರಡಕ್ಕೂ ಕೂಡ ವಿರೋಧವಿಲ್ಲ ಅಂತ ಅದರ ತಾತ್ಪರ್ಯ. ನನಗೆ ನನ್ನ ಶರೀರ, ನಿಮಗೆ ನಿಮ್ಮ ಶರೀರ ಅಂತ ಹೀಗೆಲ್ಲ ಶರೀರ ಅಂತಿದೆಯಲ್ಲ, ಇಲ್ಲಿ ಶರೀರ ಎಂಬುದನ್ನು ಯಾವ ಅರ್ಥದಲ್ಲಿ ತಗೊಂಡಿದ್ದಾರೆ ಅಂತ ಪ್ರಶ್ನೆ ಬಂದರೆ, ಇಲ್ಲಿ ನಮ್ಮ ಭೋಗಾಯತನ, ನನ್ನ ಭೋಗ ನಡೆಯುವುದು ನನ್ನ ಶರೀರದಲ್ಲಿ, ನಿಮ್ಮ ಭೋಗ ನಿಮ್ಮ ಶರೀರದಲ್ಲಿ ನಡೀತದೆ ಅಂತ ಅದೊಂದು ಅರ್ಥ. ಎಲ್ಲ ಕಡೆ ತರ್ಕ ಸಂಗ್ರಹ ಮೊದಲಾದ ಕಡೆ ಪ್ರಸಿದ್ಧವಾದಂಥ ಅರ್ಥವೇ. ಇನ್ನೊಂದು, ಈಗಿಲ್ಲೇನು ಶೀರಿತೆ ನಿತ್ಯಮೇವ ಅಸ್ಮಾತ್ ವಿಷ್ಣೋಸ್ತು ಜಗದೀದೃಶಂ ಅಂತಂತಲ್ಲ, ಇದನ್ನೂ ಕೂಡ ತಗೊಳ್ಳಿಕ್ಕೆ ಅಡ್ಡಿ ಇಲ್ಲ. ಯಾಕೆಂದರೆ ಇಡೀ ಜಗತ್ತೇ ಪರಮಾತ್ಮನಿಂದ ನಾಶಕ್ಕೊಳಗಾಗ್ತದೆ. ನಿಮ್ಮ ಶರೀರವೂ ಕೂಡ ಪರಮಾತ್ಮನಿಂದ ನಾಶಕ್ಕೊಳಗಾಗೇ ಆಗ್ತದೆ. ಆದ್ದರಿಂದ ಈ ಜಗತ್ತು, ಇಡೀ ಸಮಸ್ತ ಪ್ರಪಂಚ ಹೇಗೋ ಹಾಗೆ ನಮ್ಮ ಶರೀರವೂ ಕೂಡ ಪರಮಾತ್ಮನಿಂದ ನಾಶಕ್ಕೆ ಈಡಾಗ್ತದೆ. ನಮ್ಮ ಭೌತ ಶರೀರ ಇರಬಹುದು, ನಮ್ಮ ನಿರುದ್ಧ ಶರೀರ ಇರಬಹುದು, ಹಾಗೆಯೇ ನಮ್ಮ ಲಿಂಗ ಶರೀರವೂ ಕೂಡ ನೀವು ಅದನ್ನು ನೋಡಿದ್ದೀರಿ. ಆದ್ದರಿಂದ ಈ ಮೂರೂ ಶರೀರಗಳು ನಾಶಕ್ಕೊಳಗಾಗುವುದರಿಂದ, ಪರಮಾತ್ಮನಿಂದ ನಾಶಪಡಿಸಲ್ಪಡುವುದರಿಂದ, ಮತ್ತೆ ಅಲ್ಲಿ ಒಳಗಿದ್ದವನು ರಮತೆ ಲಿಂಗ ದೇಹದಲ್ಲೂ ಇದ್ದಾನೆ, ಅನಿರುದ್ಧ ದೇಹದಲ್ಲೂ ಇದ್ದಾನೆ, ಭೌತ ದೇಹದಲ್ಲೂ ಇದ್ದಾನೆ, ಎಲ್ಲ ಕಡೆ ವ್ಯಾಪ್ತನಾದ್ದರಿಂದ. ಆದ್ದರಿಂದ ಅದು ಭಗವಂತನಿಗೆ ಶರೀರ. ನಮಗೂ ಕೂಡ ಅದೊಂದು ಶರೀರನೇ. ಯಾಕೆಂದರೆ ನಾಶಪಡಿಸಲ್ಪಡುವುದರಿಂದ. ಈ ಶರೀರ ನಮ್ಮ ಶರೀರವೂ ಹೌದು, ಪರಮಾತ್ಮನ ಶರೀರವೂ ಹೌದು. ಅದನ್ನೇ ಉಪನಿಷತ್ನಲ್ಲಿ ಪುರಮೇಕಾದಶದ್ವಾರಂ ಅಜಸ್ಯ ಅವಕ್ರಚೇತಸಃ ಅಂತ ಹೇಳಿರೋದು. ಈಗ ನನ್ನ ಶರೀರ, ನಿಮ್ಮ ಶರೀರ, ಈ ಶರೀರಗಳಿವೆಯಲ್ಲ, ಇವೆಲ್ಲ 11 ದ್ವಾರ ಇದ್ದದ್ದು. 9 ನವದ್ವಾರಗಳು ಅಂತ ನಿಮ್ಗೆ ಗೊತ್ತಿದೆ. ಇನ್ನು 2 ದ್ವಾರಗಳು ಅಂದರೆ ಸ್ತನದ 2 ದ್ವಾರಗಳು, ಅವೆರಡು ಸೇರಿ 11 ದ್ವಾರಗಳು. ಈ ಒಟ್ಟು 11 ದ್ವಾರಗಳಿರುವಂಥ ಈ ಶರೀರವೆಂಬ ಪಟ್ಟಣ, ಇದು ಅವಕ್ರಚೇತಸನಾದ ಅಂದರೆ ಸರ್ವಜ್ಞನಾದ, ಅಜ್ಞಾನ ಸಂಶಯಾದಿಗಳಿಂದ ರಹಿತನಾದ ಭಗವಂತನ ಪಟ್ಟಣ ಇದು. ಹಾಗೆ ಅಂತ ಹೇಳಿ ನಮ್ಮ ಪಟ್ಟಣವೂ ಹೌದೇ ಹೌದು, ಇದು ಗೊತ್ತಿದ್ದೇ ಇದೆ ನಮಗೆ ಇದನ್ನು ಭಗವಂತ ಕೊಟ್ಟಿದ್ದಾನೆ. ಅವನು ಕೊಟ್ಟಿರೋದ್ರಿಂದ ಇದು ನಮ್ಮ ದೇಹನೂ ಕೂಡ ಹೌದು. ಆದ್ದರಿಂದ ಆ ದೃಷ್ಟಿಯಿಂದನೂ ತಗೊಳ್ಬಹುದು. ಗೀತಾ ಪ್ರಸ್ಥಾನದಲ್ಲಿ ಬಂದಿರುವಂತೆ ಅಲ್ಲಿ ಶರೀರ ಅಂತ ಬಂದಿರುವುದು ಹಿಂಸಾಹೇತು ಮತ್ತೆ ಪರೇಣ ಪ್ರೇರ್ಯತೆ. ಈ ಶರೀರ ಅನ್ನೋದು ನಮ್ಮೆಲ್ಲರನ್ನು ಹಿಂಸೆಗೆ ಒಳಪಡಿಸ್ತದೆ, ಪರಮಾತ್ಮನಿಂದ ಪ್ರಳಯ ಕಾಲದಲ್ಲಿ ನಾಶಪಡಿಸ್ತದೆ ಅಂತ ಅನ್ನೋದು ಹಿಂದಿನ ಅರ್ಥ. ಇಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಿರುವಂತೆ ಈ ಶರೀರ ನಮಗೆ ಬಂದಿರುವುದರಿಂದಲೇ ನಮಗಿದು ಹಿಂಸೆಗೆ ಕಾರಣ ಆಗಿದೆ. ಅನೇಕ ರೋಗಗಳು ಇತ್ಯಾದಿಗಳು ನಮಗೆ ಬರೋದು ಇದೇ ಕಾರಣದಿಂದಾಗಿ. ಮತ್ತೆ ಈರ್ಯತೆ, ಅಲ್ಲಿ ಈರಗತವು ಕಂಪನೇಚ ಅಂತ ಪ್ರೇರಿಸಲ್ಪಡುವುದು, ಪರಮಾತ್ಮನಿಂದ ಪ್ರೇರಿಸಲ್ಪಡ್ತದೆ. ಆದ್ದರಿಂದ ಆ ದೃಷ್ಟಿಯಿಂದಲೂ ಭೋಗಾಯತನ ಅಂತ ಒಂದು ದೃಷ್ಟಿ. ಇನ್ನೊಂದು, ಪರಮಾತ್ಮನಿಂದ ನಾಶಪಡಿಸಲ್ಪಡ್ತದೆ, ಪರಮಾತ್ಮನ ಸಂತೋಷ ಅಲ್ಲಿ ಇದ್ದು ರಮಣ ಮಾಡ್ತಾನೆ ಅಂತ ಎರಡನೇ ಅರ್ಥ. ಇನ್ನೊಂದು, ನಮ್ಮನ್ನೇ ಬಾಧೆಗೆ ಒಳಗೆ ಮಾಡ್ತದೆ, ಬಾಧೆಗೆ ಈಡು ಮಾಡ್ತದೆ ಈ ಶರೀರ, ಮತ್ತು ಪರಮಾತ್ಮನಿಂದ ಪ್ರೇರಿಸಲ್ಪಟ್ಟಿದೆ. ಈ ಅರ್ಥದಲ್ಲಿ ನಮಗೂ ಕೂಡ ಶರೀರ ಹೌದೇ ಹೌದು, ಭಗವಂತನಿಗೆ ಅದು ಶರೀರ ಅನ್ನೋದು ಬಹಳ ಮುಖ್ಯ. ಅದು ನಾವು ಅನುಸಂಧಾನ ಮಾಡಬೇಕಾದ್ದು. ಇಲ್ಲಿವರೆಗೆ ನಾವು ಭಾಷ್ಯ ದೀಪಿಕೆ ನೋಡಿದ್ವಿ. ಒಂದು ಟಿಪ್ಪಣಿಗಳಲ್ಲಿರುವಂಥ ಅಂಶವನ್ನು ಕಳೆದ ದಿವಸ ನಾನು ಹೇಳಲಿಕ್ಕೆ ಮರೆತಿದ್ದೆ. ಅದನ್ನೆಲ್ಲ ನೋಡಿದ್ದೇವೆ, ಆದರೆ ಸಂಗ್ರಹಾತ್ಮಕವಾಗಿ ಅದನ್ನು ಭಾವಬೋಧಕಾರರು ರಘುತ್ತಮ ಸ್ವಾಮಿಗಳು ಹೇಳಿದ್ದಾರೆ.
ಇನ್ನು ಮುಂದಿನ ಕೆಲವು ಟಿಪ್ಪಣಿಕಾರರು ಅದನ್ನು ಹೆಚ್ಚು ಸ್ಪಷ್ಟವಾಗಿ ಹೇಳಿದ್ದಾರೆ. ಭಾವಬೋಧ ಟಿಪ್ಪಣಿಯಲ್ಲಿ ಅತ್ರ ಆದ್ಯ ಸ್ವಪಕ್ಷ ಸಾಧಕೋಕ್ತಿ, ದ್ವಿತೀಯ ಪರಪಕ್ಷ ಸಾಧಕಾಭಾವೋಕ್ತಿ ಅಂತ ಇದು ಕೊನೆಯ ಮಾತುಗಳು. ಭಾವಬೋಧ ಟಿಪ್ಪಣಿಯಲ್ಲಿ ಕೊನೆ 2-3 ವಾಕ್ಯ. ಅದನ್ನೇ ವಾಕ್ಯಾರ್ಥ ಮುಕ್ತಾವಳಿ ಟಿಪ್ಪಣಿಯಲ್ಲೂ ಹೇಳಿದ್ದಾರೆ. ತತ್ವ ಸುಬೋಧಿನಿ ಟಿಪ್ಪಣಿಯಲ್ಲಿ ಹೆಚ್ಚು ಸ್ಪಷ್ಟವಾಗಿದೆ, ಅದನ್ನು ಗಮನಿಸಿರಿ. ತತ್ವ ಸುಬೋಧಿನಿ ಟಿಪ್ಪಣಿ ಅಲ್ಲಿ ಆದ್ಯ ಅಂತಿದೆಯಲ್ಲ, ಆದ್ಯ ಅಂದರೆ ಮೊದಲನೇದ್ದು ಅಂತ ಅರ್ಥ. ಮೊದಲನೇದು ಯಾವುದು ಅಂತ ಗೊತ್ತಾಗಬೇಕಲ್ಲ, ಅದಕ್ಕೆ ಅವರು ಆದ್ಯ ಸೂತ್ರ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಅವರು ಪಾಂಡುರಂಗಿ ಶ್ರೀನಿವಾಸಾಚಾರ್ಯ ವಿರಚಿತವಾದ ತತ್ವ ಸುಬೋಧಿನಿ. ಆದ್ಯ ಸೂತ್ರ ಅಲ್ಲಿ ಅಂತರ್ಯಾಮಿ ಅಧಿದೈವಾದಿಷು ತದ್ಧರ್ಮ ವ್ಯಪದೇಶ ಅಂತ ಏನು ಆದ್ಯ ಸೂತ್ರ ಇದೆಯಲ್ಲ, ಅದು ಆದ್ಯ ಸೂತ್ರ. ಅಲ್ಲಿ ಸ್ವಪಕ್ಷ ವಿಷಯ ವಾಕ್ಯಗತ ಲಿಂಗರೂಪ ಸಾಧಕೋಕ್ತಿ. ಸ್ವಪಕ್ಷ ಅಂದರೆ ನಮ್ಮ ಪಕ್ಷ. ಆ ಸ್ವಪಕ್ಷಕ್ಕೆ ಸಂಬಂಧಪಟ್ಟಂತೆ ಏನು ವಾಕ್ಯವನ್ನು ಅಂದರೆ ವೇದವಾಕ್ಯವನ್ನು ಪ್ರತಿಪಾದನೆ ಮಾಡಿದ್ದೀವಿ, ಆ ಲಿಂಗವನ್ನು ಅಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ದ್ವಿತೀಯ 2ನೇ ಸೂತ್ರದಲ್ಲಿ ನಚ ಸ್ಮಾರ್ಥ ಮತಧರ್ಮ ವಿಲಾಪಾತ್ ಅಂತ, ಆ ಸೂತ್ರದಲ್ಲಿ ಪರಪಕ್ಷ ಸಾಧಕ ಅಭಾವೋಕ್ತಿ. ಪರಪಕ್ಷ ಅಂದರೆ ಪೂರ್ವಪಕ್ಷ. ಆ ಪೂರ್ವಪಕ್ಷದವರಿಗೆ ಸಾಧಕವಾದಂಥ ಧರ್ಮ ಏನೂ ಇಲ್ಲ ಅಂತ ತಿಳಿಸಿಕೊಟ್ಟಿದ್ದಾರೆ. ಪೂರ್ವಪಕ್ಷದ ಸಾಧಕದ ಅಭಾವಗಳು. ಆದ್ದರಿಂದ ಆದ್ಯ ಸೂತ್ರ ಅಂದರೆ ಅಂತರ್ಯಾಮ್ಯ ದ್ವಿತೀಯವಾದಿಷು ತದ್ಧರ್ಮ ವ್ಯಪದೇಶ ಅಂತ. ದ್ವಿತೀಯ ಅಂದರೆ ನಚ ಸ್ಮಾರ್ಥ ಮತಧರ್ಮಾಭಿಲಾವಾತ್ ಅಂತ. ತೃತೀಯ ಅಂದರೆ ಈಗ ನಾವು ಶಾರೀರಶ್ಚ ಉಭಯಪಿ ಏನಂ ಭೇದೇನೈವ ಅಧೀಯತೆ ಅಂತ 3ನೇ ಸೂತ್ರ. ತೃತೀಯೇ ಜೀವಪಕ್ಷೆ ಬಾಧಕೋಕ್ತಿ ಇತಿ ಸೂತ್ರಕ್ರಮ. ಜೀವನವನ್ನು ಇಟ್ಟುಕೊಂಡ್ರೆ ಏನು ಬಾಧಕ ಅನ್ನೋದನ್ನು ಈ 3ನೇ ಸೂತ್ರದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಸೂತ್ರಾಕ್ಷರಾರ್ಥಸ್ತು, ಸೂತ್ರದ ಅರ್ಥನೂ ಬರೆದಿದ್ದಾರೆ ಶ್ರೀನಿವಾಸಾಚಾರ್ಯರು. ಅಂತರ್ಯಾಮಿ ವಿಷ್ಣುದೇವ. ಒಟ್ಟಾರೆ ತಾತ್ಪರ್ಯ ಏನು? ಅಂತರ್ಯಾಮಿ ವಿಷ್ಣುವೇ. ಯಾಕೆಂದರೆ ಅಧಿದೈವಾದಿ ಪ್ರಕರಣ, ಅಧಿದೈವ ಮೊದಲಾದ ಪ್ರಕರಣಗಳಲ್ಲಿ ಅಂತರ್ಯಾಮಿ ನಿಷ್ಠತ್ವೇನ, ಅಂತರ್ಯಾಮಿಯಲ್ಲಿ ನಿಷ್ಠ ಎಂಬುದಾಗಿ ಆ ಪೃಥ್ವಿಯಾದಿ ಅವಿಜಿತತ್ವ, ಪೃಥ್ವಿ ಮೊದಲಾದ ತತ್ವಗಳಿಂದ ವಿಜಿತ ಅಲ್ಲ ಅಂತ ಹೀಗೆಲ್ಲ ಲಕ್ಷಣಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ ಅಂತ ಒಂದು ಸೂತ್ರಕ್ಕೆ ಅರ್ಥನೂ ತೋರಿಸಿದ್ದಾರೆ. ಅದು ನಮಗೇನು ಬೇಕಾಗಿಲ್ಲ. ಒಟ್ಟು 3 ಸೂತ್ರಗಳು ಮಾಡ್ತಿರುವುದೇನನ್ನ ಅಂತ ತಿಳ್ಕೊಂಡ್ರೆ ಸಾಕು. ಮೊದಲನೇ ಸೂತ್ರದಲ್ಲಿ ಸ್ವಪಕ್ಷ ಸಾಧನವನ್ನು ಮಾಡಲಿಕ್ಕೆ ಬೇಕಾದ ವಿಷ್ಣುವಿನಲ್ಲಿರುವ ಲಿಂಗಗಳನ್ನು ತೋರಿಸಿದ್ದಾರೆ. 2ನೇದರಲ್ಲಿ ಪರಪಕ್ಷಕ್ಕೆ ಯಾವುದೇ ಸಾಧಕ ಇಲ್ಲ ಅಂತ ತೋರಿಸಿದ್ದಾರೆ. 3ನೇ ಪಕ್ಷದಲ್ಲಿ ಜೀವನನ್ನೇ ಇಟ್ಕೊಂಡ್ರೆ ಏನು ಬಾಧಕ ಅನ್ನೋದನ್ನೂ ತೋರಿಸಿದ್ದಾರೆ. ಈ ಒಟ್ಟು ಸೂತ್ರಗಳ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.